Hi, hello everyone. Welcome back to my channel Smita's Life Journey. ನಾನಿವತ್ತು ನಿಮಗೆ ನನ್ನ ತವ್ರ ಮನೆ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಯಾರು, ನಮ್ಮ ಡ್ಯಾಡಿ ಏನ್ ಕೆಲಸ ಮಾಡ್ತಿದ್ದಾರೆ, ನನ್ನ ಜೊತೆ ಸಿಬ್ಲಿಂಗ್ಸ್ ಎಷ್ಟು ಜನ, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತ. ನಿಮ್ಗೆ ಕ್ಯೂರಿಯಾಸಿಟಿ ಇದೆ ತಾನೆ? ಹಾಗಾದ್ರೆ ಬನ್ನಿ ನನ್ನ ತವ್ರ ಮನೇಲಿ ಸಿಗೋಣ. ನಮ್ ತವ್ರ ಮನೆ ತುಂಬಾ ದೂರ ಏನಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಇರೋದು, ನಮ್ಮ ಮನೆ ಹತ್ರನೇ. ಆದ್ರೆ ತಿಂಗಳು ಒಂದೆರಡು ಸತಿ ಹೋಗ್ ಬರಕ್ಕೂ ಆಗಲ್ಲ. ನಮ್ಮ ಮಮ್ಮಿ ಡ್ಯಾಡಿ ಅಂತೂ ವಾರದಲ್ಲಿ ಒಂದ್ ದಿವಸ ಬಂದಿದ್ದೋಗಮ್ಮ ಅಂತ ಹೇಳ್ತಿರ್ತಾರೆ. ಆದ್ರೂ ನಂಗೆಲ್ಲಿ ಟೈಮೇ ಸಿಗಲ್ಲ. ಹುಡುಗರು ಸ್ಕೂಲ್ ಕಳಿಸ್ಬೇಕು, ನನ್ಗೆ ಆಫೀಸ್ ಕಳಿಸ್ಬೇಕು, ಅದು ಇದು ಬ್ಯುಸಿಲಿ ಆಗದೇ ಇಲ್ಲ. ಮೇ ಬಿ ತುಂಬಾ ದೂರ ಇರೋರು ಹೋಗ್ಬಿಟ್ಟು ಒಂದೆರಡು ದಿವಸ ಆದ್ರೂ ಇದ್ಬಿಟ್ಟು ಬರ್ತಾರೆ. ಆದ್ರೆ ಹತ್ರ ಇದ್ರೆ ನೋಡಿ, ಅವತ್ತೋಗ್ ಅವತ್ತೇ ಬಂದ್ಬಿಡ್ತೀವಿ. ನಮ್ಮ ಮಮ್ಮಿ ಮನೆಗೆ ನಮ್ಮ ಅಕ್ಕನ ಮಕ್ಕಳು ರಜಕ್ಕೆ ಅಂತ ಬಂದಿರ್ತಾರೆ. ಬರೀ ಕೈಲಿ ಹೋಗೋದ್ ಹೆಂಗೆ? ಬನ್ನಿ ಏನಾದ್ರೂ ಸ್ವಲ್ಪ ಸ್ನಾಕ್ಸ್ ತಗೊಂಡೋಗೋಣ. ಹೋಗೋ ದಾರಿಲಿ ನನ್ನ ತಂಗಿ ಮನೆ ಇರೋದ್ರಿಂದ ಅವಳು ಇಲ್ಲಿಗೆ ಬಾ, ನಾನು ಬರ್ತೀನಿ, ಇಬ್ರು ಕೂಡ ಹೋಗೋಣ ಅಂತ ಹೇಳಿದ್ಲು. ನನ್ ತಂಗಿಗೆ 3 ಜನ ಮಕ್ಕಳು. ದೊಡ್ಡವನ ಹೆಸರು ಅದ್ವೈತ್. ಇಬ್ರು ಟ್ವಿನ್ಸ್ ಬೇಬೀಸು. ಆ ಮಕ್ಕಳನ್ನೆಲ್ಲ ನೋಡಕ್ ಹೋಗಕ್ಕೆ ಏನೋ ಒಂಥರ ಖುಷಿ. ನಾನ್ ಬರ್ತೀನಿ ಅಂದಿದ ತಕ್ಷಣ ನನ್ ತಂಗಿ ನನಗಿಷ್ಟ ಅಂತ ಮ್ಯಾಂಗೋ ಜ್ಯೂಸ್ ಮಾಡಿದ್ಲು. ಹಾಗೆ ಜ್ಯೂಸ್ ಕುಡಿತಾ ಎಲ್ರು ಮಾತಾಡ್ಕೊಂಡು ಕೂತಿದ್ವಿ. ಅಲ್ಲಿಂದ ನಾವೆಲ್ಲರೂ ಮಮ್ಮಿ ಮನೆ ಕಡೆ ಹೊರಟ್ವಿ. ಅಷ್ಟ್ರಲ್ಲಿ ನಮ್ಮ ಮಮ್ಮಿಗೆ ನಾವು ಬರ್ತೀವಿ ಅಂತ ಗೊತ್ತಾಗಿ 4-5 ಸತಿ ಫೋನ್ ಮಾಡಿದ್ರು, ಯಾಕೆ ಇನ್ನ ಬಂದಿಲ್ಲ ಅಂತ. ನೋಡಿ ಫ್ರೆಂಡ್ಸ್, ಇದೇ ನನ್ನ ತವ್ರ ಮನೆ. ನಾನು 8th ಸ್ಟ್ಯಾಂಡರ್ಡ್ ಆಗಿದ್ದಾಗ ಈ ಮನೆ ಕಟ್ಸಿದ್ದು. ಈ ಮನೇಲೆ
ನಮ್ 3 ಜನ ಅಕ್ಕ ತಂಗಿದಿರ್ ಮದ್ವೆ ಆಗಿದ್ದು, ನನ್ ಮಕ್ಳು, ನಮ್ಮ ಅಕ್ಕನ ಮಕ್ಳು, ನನ್ ತಂಗಿ ಮಕ್ಳೆಲ್ಲ ಹುಟ್ಟಿದ್ದು. ನೋಡಿ ಇಷ್ಟೇ, ನಮ್ ಹುಡುಗರು ಇನ್ಯಾರು ನಮ್ ಕೈ ಸಿಗಲ್ಲ. ಅವ್ರಾಯ್ತು, ಅವ್ರ ಕಸಿನ್ಸ್ ಆಯ್ತು. ನಾವ್ ಹೋಗಿದ ತಕ್ಷಣ ನಮ್ಮ ಅಕ್ಕನ ಮಕ್ಕಳೆಲ್ಲ ವೆಲ್ಕಮ್ ಮಾಡಿದ್ರು. ಆಸ್ ಯೂಶುವಲ್ ನಮ್ಮ ಮಮ್ಮಿ ಯಾಕೆ ಲೇಟು, ಬೇಗ ಬರ್ಬೇಕು ತಾನೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಾನ್ ಶ್ರುತಿ ಮನೆಗೆ ಹೋಗಿ ಅವ್ರನ್ನು ಕರ್ಕೊಂಡ್ ಬಂದೆ ಅಂತ. ನೋಡಿ ಫ್ರೆಂಡ್ಸ್, ಇದೇ ನನ್ ತವ್ರ ಮನೆ. ಇವ್ರೇ ನಮ್ಮ ಮಮ್ಮಿ. ಹಾಯ್ ಹೇಳು ಮಮ್ಮಿ. ಇವ್ರು ನಮ್ ಡ್ಯಾಡಿ. ಡ್ಯಾಡಿ, ನಾನು ಯೂಟ್ಯೂಬ್ ಬಗ್ಗೆ ಏನಾದ್ರು ಹೇಳಿ. ನನ್ನ ಹೆಸರು ಎಚ್.ಎಂ. ಗಂಗಯ್ಯ ಅಂತ. ಎಚ್.ಎಂ. ಅಂದ್ರೆ ಏಳಿಗೆಹಳ್ಳಿ ಮರದಾಸಯ್ಯ ತೋಟಪ್ಪ ಗಂಗಯ್ಯ ಅಂತ. ನಮ್ಮ ಊರು ಮಾಗಡಿ ತಾಲ್ಲೂಕು ಏಳಿಗೆಹಳ್ಳಿ ಗ್ರಾಮ. ನಮ್ಮ ತಾಯಿ ತಂದೆಯವರು ಈಗಿಲ್ಲ, ದೈವಾಧರಾಗಿದ್ದಾರೆ. ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆರೋಗ್ಯ ಮೇಲ್ವಿಚಾರಕರಾಗಿ ನಿವೃತ್ತಿ ಹೊಂದಿದ್ದೇನೆ. ನಿವೃತ್ತಿ ಹೊಂದಿ ಸುಮಾರು 1 ವರ್ಷ ಆಗಿದೆ. ನಾನು ಊರಲ್ಲಿ ಸುಮಾರು ಚಿಕ್ಕದಾಗಿ ಒಂದು ತೋಟ ಮಾಡಿದ್ದೀನಿ. ತೋಟದಲ್ಲಿ ಅಡಿಕೆ, ತೆಂಗು ಮತ್ತು ಹಲವಾರು ವಿಧದ ಹಣ್ಣು ಗಿಡಗಳು ನೆಟ್ಟು ವ್ಯವಸಾಯ ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಇವರು ನಮ್ಮ ಶ್ರೀಮತಿಯವರು ಆರ್ ನಾಗರತ್ನ ಅಂತ, ರಂಗನರಸಿಂಹಯ್ಯ ನಾಗರತ್ನ ಅಂತ. ಇವರು ಇಲ್ಲೇ ಬೆಂಗಳೂರು ತ್ಯಾಗರಾಜನಗರ NR ಕಾಲೋನಿ ಬಸವನಗುಡಿ ನಿವಾಸಿ. ಇವ್ರನ್ನ ನಾನು 1987ರಲ್ಲಿ ಜೂನಲ್ಲಿ ವಿವಾಹವಾಗಿದ್ದೇನೆ. ಇವರು ನನ್ನ ಉತ್ತಮವಾದ ಹೆಂಡತಿ ಮತ್ತೆ ಸ್ನೇಹಿತೆ. ನಮಗೆ 3 ಜನ ಹೆಣ್ಮಕ್ಳು. ದೊಡ್ಡವಳು H.G. ಶ್ವೇತಾ, ಎರಡನೇವಳು H.G. ಸ್ಮಿತಾ, ಮೂರನೇವಳು H.G. ಶ್ರುತಿ. ನನಗೆ 7 ಜನ ಮೊಮ್ಮಕ್ಕಳು. ಏನು ಯೂಟ್ಯೂಬ್ ನೋಡ್ತಾ ಇದ್ದೀವಿ, ಪ್ರತಿ ದಿವಸ ನೋಡ್ತೀವಿ, ಚೆನ್ನಾಗಿ ಬರ್ತಾ ಇದೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಡ್ಯಾಡಿ. ನಮ್ಮ ಮಮ್ಮಿನ ಮಾತಾಡ್ಸೋಣ ಬನ್ನಿ. ಮಮ್ಮಿ, ನನ್ನ ಚಾನಲ್ಗೆ ಏನು ಹೇಳ್ತೀಯಾ? ನನ್ನ ಮಗಳ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಆಲ್ ದ ಬೆಸ್ಟ್. ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ಸ್ ಮಮ್ಮಿ. ನೋಡಿ, ಇವರೇ ನನ್ನ ತಂಗಿ ಶ್ರುತಿ, ಅವ್ರ ಹಸ್ಬೆಂಡ್ ಅವಿನಾಶ್ ಅಂತ. ಅವಿನಾಶ್, ನನ್ನ ಬಗ್ಗೆ ಏನಾದರೂ ಹೇಳಿ. ಸೊ ನಾನು ಅವಿನಾಶ್ ಅಂತ. ನಾನು ಈ ಮನೆಗೆ 3ನೇ ಅಳಿಯ. ಫಸ್ಟ್ ಅಳಿಯ ಬಂದು ಅರ್ಕೇಶ್ ಅಂತ, 2ನೇವ್ರು ಬಂದು ಆನಂದ್ ಅಂತ. ಸೊ ನಾವು 3 ಜನ ಬ್ರದರ್ಹುಡ್ ಸಖತ್ತಾಗಿದೆ. ದ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ಬೋದು. ಸೊ ಅಷ್ಟು ಬಾಂಡಿಂಗ್ ಇದೆ 3 ಜನದಲ್ಲೂ. ಸೊ ಕಮಿಂಗ್ ಟು ಚಾನಲ್, ನಾನು ಆಗ್ಲೇ ಎಲ್ಲ ಫೀಡ್ಬ್ಯಾಕ್ ಆನಂದ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅನದರ್ ಫೀಡ್ಬ್ಯಾಕು ನನಗೆ ತುಂಬಾ ಇಷ್ಟ ಆಗಿದ್ದ ಚಾನಲ್ ಅಲ್ಲಿ ವಾಯ್ಸ್ ಮಾಡ್ಯುಲೇಷನ್. ಸೊ ವಾಯ್ಸ್ ಮೇಕ್ ಓವರು ಚೆನ್ನಾಗಿದೆ, ಎಡಿಟಿಂಗು ಚೆನ್ನಾಗಿ ಮಾಡ್ತಾರೆ ಆನಂದ್ ಅವರು. ಸೊ ನಾನೇನು ಹೇಳ್ತೀನಿ, ಆಲ್ ದ ಬೆಸ್ಟ್ ಹೇಳ್ತೀನಿ ಚಾನಲ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಅದಕ್ಕೆ. ಥ್ಯಾಂಕ್ ಯು ಅವಿನಾಶ್. ಶ್ರುತಿ, ನೀನೇನಾದರೂ ಮಾತಾಡು. ಎಲ್ಲರೂ ನಮ್ಮ ಅಕ್ಕನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಶ್ರುತಿ. ಎಲ್ಲ ಜೊತೆ ಮಾತಾಡೋದ್ಮೇಲೆ ನಮ್ಮ ಅಕ್ಕನ ಮಕ್ಕಳು ಬನ್ನಿ ಅಕ್ಕ ಒಂದು ಸ್ವಲ್ಪ ಆಟ ಆಡೋಣ ಅಂತ ಕರೆದ್ರು. ನಾನು ಸ್ವಲ್ಪ ಹೊತ್ತು ಅವ್ರ ಖುಷಿಗೋಸ್ಕರ ಅವ್ರ ಜೊತೆ ಆಟ ಆಡ್ತಿದ್ದೆ. ಅಷ್ಟ್ರಲ್ಲಿ ನಮ್ಮ ಮಮ್ಮಿ ಎಲ್ರು ಬನ್ನಿ ಊಟಕ್ಕೆ ಅಂತ ಕರೆದ್ರು. ನಮ್ಮನೇಲಿ ನನಗಿಷ್ಟ ಅಂತ ನಾಟಿ ಕೋಳಿ ತರಿಸಿ ಚಿಕನ್ ಬಸ್ಸಾರ್ ಮಾಡಿದ್ರು. ಈ ಚಿಕನ್ ಬಸ್ಸಾರ್ ಅಂತೂ ನಂಗೆ ಆಲ್ ಟೈಮ್ ಫೇವ್ರೆಟ್. ಊಟ ಮುಗಿಸ್ಕೊಂಡು ನಾವು ಅವತ್ತಿನ ದಿವಸ ಅಲ್ಲೇ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಳೆಲ್ರು ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ನಾವ್ ಅದಕ್ಕೆ ಎಲ್ರು ರೆಡಿಯಾಗಿ ಲೂಲು ಮಾಲ್ ಕಡೆ ಹೊರಟ್ವಿ.
ಈ ಮಕ್ಳಿಗಂತೂ ಮನೇಲಿ ನೀವೇನಾದ್ರೂ ತಂದ್ಕೊಡಿ, ಆದ್ರೆ ಹೊರಗಡೆ ಕರ್ಕೊಂಡು ಹೋದ್ರೆ ಒಂಥರ ಸಮಾಧಾನ. ನಾವು ಮಾಲ್ಗೆ ಎಂಟರ್ ಆಗ್ತಾ ಇದ್ದಂಗೆ ಏನೋ ಜೋರಾಗಿ ಮ್ಯೂಸಿಕ್ ಸೌಂಡ್ ಕೇಳಿಸ್ತಾ ಇತ್ತು. ಏನಪ್ಪಾ ಅಂತ ನಾವು ನೋಡಿದ್ರೆ ಫ್ಯಾಷನ್ ಶೋ ನಡೀತಿತ್ತು. ಅದನ್ನ ನೋಡ್ಕೊಂಡು ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಹಂಗೆ ಹುಡುಗರ್ಗೂ ಸ್ವಲ್ಪ ಗೇಮ್ ಆಡ್ಸೋಣ ಅಂತ ಗೇಮ್ ಝೋನ್ಗೆ ಹೋದ್ವಿ. ಹೋಗ್ತಿದ್ದಂಗೆ ನೋಡಿ ಈ ಮಕ್ಳು ಹೇಗ್ ಕಾರ್ ಹತ್ತಿ ಕೂತಿದ್ದಾರೆ ಅಂತ. ಅವಾಗೆಲ್ಲ ನಮ್ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಈ ತರ ಗೇಮ್ಸ್ಗೆ ₹1 ಅಥವಾ ₹2 ಕಾಯಿನ್ ಹಾಕಿ ಆಡ್ತಾ ಇದ್ವಿ. ನೀವು ಕೂಡ ಅವಾಗ ಆಡಿರ್ತೀರ ಅಲ್ವಾ? ಇವಾಗ ನೋಡಿ ಸೇಮ್ ಅದೇ ತರ ಗೇಮ್ಸ್ಗೆ ₹80 ₹90 ಕೊಡ್ಬೇಕು. ಇಷ್ಟೊತ್ತು ಅಳ್ತಾ ಇದ್ಲಲ್ಲ ಆ ಮಗು ಹೆಸ್ರೇ ಆದ್ವಿ ಅಂತ. ಟ್ವಿನ್ಸ್ ಅಲ್ಲಿ ಅವಳೇ ದೊಡ್ಡೋಳು. ಚಿಕ್ಕೋಳ ಹೆಸರು ಆನ್ವಿ ಅಂತ. ದೊಡ್ಡೋಳ್ಗಿಂತ ಇವಳು ಸ್ವಲ್ಪ ಚೂಟಿನೇ ಇದ್ದಾಳೆ. ನಮ್ ಖುಷಿ ಮತ್ತೆ ಅದ್ವಿನ ಗೇಮ್ ಆಡೋಣ ಅಂತ ಕರ್ಕೊಂಡೋದ್ರೆ ಅವ್ರಿಬ್ರು ನನ್ನ ತಂಗಿನ ಕೂಡ ಕರ್ಕೊಂಡೋದ್ರು. ನಾವು ಅವರಿಬ್ರ ಜೊತೆ ಸೇರಿ ಈ ರೈಡ್ ನ ಎಂಜಾಯ್ ಮಾಡಿದ್ವಿ. ಈ ಮಕ್ಳು ಒಂದೇ ಗೇಮ್ ನಿಲ್ಲಿಸ್ತಾರ, ಅದು ಇದು ಅಂತ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಏನ್ ಮಾಡಕ್ಕಾಗತ್ತೆ, ಸರಿನಪ್ಪ ಆಟಾಡೋಗ್ರಿ ಅಂತ ಕಳ್ಸಿದ್ವಿ. ಆನಂದ್ ಮತ್ತೆ ಅವಿನಾಶು ಡ್ಯಾಶಿಂಗ್ ಕಾರ್ ಆಡೋಣ ಅಂತ ಹೋದ್ರು. ಆದ್ರೆ ನಾವು ಹೋಗಿದ್ ಸಂಡೆ ಅಲ್ವಾ, ತುಂಬಾನೇ ರಶ್ ಇದ್ರು. ಇವರೆಲ್ಲ ವೇಟ್ ಮಾಡೋರಾ, ಯಾರ್ ವೇಟ್ ಮಾಡ್ತಾರೆ ಇಷ್ಟೊತ್ತವರೆಗೂ ಅಂತ ಬಂದೇ ಬಿಟ್ರು. ಮಕ್ಳಂತೂ ಈ ಪಿನ್ ಬೌಲಿಂಗ್ ನ ತುಂಬಾನೇ ಇಷ್ಟಪಟ್ಟು ಆಡಿದ್ರು. ಮಕ್ಳನ್ನೆಲ್ಲ ಆಟಾಡ್ಸಿ ಅವ್ರಿಗೆ ಸ್ವಲ್ಪ ಸ್ನಾಕ್ಸ್ ಏನಾದ್ರು ಕೊಡ್ಸೋಣ ಅಂತ ನಾವು ಫುಡ್ ಕೋರ್ಟ್ ಕಡೆ ಹೊರಟ್ವಿ. ಫುಡ್ ಕೋರ್ಟ್ ಹತ್ರ ಯಾವ ಶಾಪ್ ಹೋದ್ರು ಫುಲ್ ತುಂಬಾನೇ ರಶ್ ಇದ್ರು. ಶಾಪ್ ಹತ್ರ ಇರ್ಲಿ, ಅಲ್ಲೆಲ್ಲಾದ್ರೂ ಕುತ್ಕೊಂಡ್ ತಿನ್ನೋಣ ಅಂದ್ರೂ ಜಾಗನೂ ಇರ್ತಿರ್ಲಿಲ್ಲ. ತುಂಬಾ ಹೊತ್ತಾದ್ಮೇಲೆ ಆರ್ಡರ್ ಮಾಡಿದ ಫುಡ್ ಕೂಡ ಬಂತು, ನಮ್ ಕುತ್ಕೊಂಡ್ ತಿನ್ನೋ ಜಾಗನೂ ಸಿಕ್ತು. ಏನೇ ಆದ್ರೂ ಈ ಬರ್ಗರ್ ಎಲ್ಲ ಊಟ ತಿನ್ನಂಗಂತೂ ಆಗಲ್ಲ. ಅದಕ್ಕೆ ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ಸಿ ನಾವು ಊಟಕ್ಕೆ ಹೊರಗಡೆ ಹೋದ್ವಿ. ನಮ್ಮ ಆನಂದ್ ಮತ್ತೆ ಅವಿನಾಶ್ ಇಬ್ರು ನಾನ್ ವೆಜ್ ಪ್ರಿಯರು. ಅದಕ್ಕೆ ನಾವು ಬಂದಿದ್ದೆ ಈ ಎಂಪೈರ್ ಹೋಟೆಲ್ಗೆ.
ಎಂಪೈರ್ ಅಲ್ಲಿ ಒಂದ್ ಒಳ್ಳೆ ಊಟ ಮುಗಿಸ್ಕೊಂಡು ಕೊನೆಗೆ ಬೀಡನ್ನು ತಿಂದು ಮನೆ ಕಡೆ ಹೊರಟ್ವಿ. ನಾನ್ ಅವತ್ ಹೋಗಿದ್ ದಿವಸ ಮದರ್ಸ್ ಡೇ ಇತ್ತು. ಅಷ್ಟ್ರಲ್ಲಿ ನಮ್ಮಕ್ಕ ಕೂಡ ಆಫೀಸ್ ಮುಗಿಸ್ಕೊಂಡ್ ಬಂದಿದ್ರು. ಹೋಟೆಲ್ ಇಂದ ಬಂದ ತಕ್ಷಣ ನಮ್ ಪುಟಾಣಿಗಳೆಲ್ಲ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರು. ನಮ್ 3 ಜನಕ್ಕೂನು ಈ ಮಕ್ಕಳು ಅವ್ರ ಪಾಕೆಟ್ ಮನಿಯಿಂದ ನೋಡಿ ಎಷ್ಟ್ ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ದಾರೆ. ಸೆಲೆಬ್ರೇಷನ್ ಆದ್ಮೇಲೆ ನೈಟ್ ಎಲ್ರು ಸ್ವಲ್ಪ ಲೇಟಾಗಿ ಊಟ ಮಾಡಿ ನಮ್ ಮನೆ ಕಡೆ ಹೊರಟ್ವಿ. ಬಾಯ್ ಬಾಯ್, ಲವ್ ಯು, ಬಾಯ್ ಮಾಡು. ನೋಡಿದ್ರಲ್ಲ, ಎಷ್ಟೊಂದ್ ದಿವಸ ಆದ್ಮೇಲೆ ನಮ್ಮ ಮಮ್ಮಿ ಡ್ಯಾಡಿ ಮನೇಲಿ ಒಂದ್ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬಂದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತೆ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನಾನ್ ನಿಮ್ಗೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.